ಏನಮ್ಮ ಇದು ಹುಚ್ಚಾಟ? ಇದು ಯಾಕೋ ಅತಿ ಆಯ್ತು. ಈಗ ಎಲ್ಲ ಆಗೋಗಿದೆ ಅಂದ್ಮೇಲೆ ಬಿಟ್ಬಿಡ್ಬೇಕು ತಾನೆ. ಯಾರಾದ್ರೂ ಬೇಕು ಅಂತ ಮಾಡಿದ್ರ? ಇಲ್ಲ ಅಲ್ವಾ? ನೋಡಮ್ಮ, ಮದ್ವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರೆ. ಅಂದ್ಮೇಲೆ ಅವರಿಬ್ರು ಮದ್ವೆ ಸ್ವರ್ಗದಲ್ಲೇ ಆಗಿರ್ಬೋದು ಅಲ್ವಾ? ಯಜಮಾನ ಯಜಮಾನ ಮನೆಯವರೆಲ್ಲರೂ ಎಲ್ಲಿ? ಯಾಕೆ ಯಾರು ಕಾಣಿಸ್ತಿಲ್ವಲ್ಲ? ಅನಿತಾ, ನೀವೇನಿಲ್ಲಿ? ನನ್ ವಿಷಯ ಬಿಡು. ಮನೆಯವರೆಲ್ರು ಎಲ್ಲಿ? ಅವ್ರಿಲ್ಲ, ಎಲ್ಲ ಹೊರಗಿದ್ದಾರೆ. ಯಾಕೆ? ಯಾಕೆ ಏನು ಅಂತ ಪ್ರಶ್ನೆ ಮಾಡ್ದೆ. ನನ್ ಕೇಳಿದಕ್ಕಷ್ಟೇ ಉತ್ತರ ಕೊಡು. ನಿಮ್ ಅಣ್ಣ ಮತ್ತೆ ಆ ಜಾನ್ಸಿ ಎಲ್ಲೋದ್ರು? ಅವರಿಬ್ರು ರೂಮಲ್ಲೇ ಇದ್ದಾರೆ. ಏನು, ಇಬ್ರು ಒಂದೇ ರೂಮಲ್ಲಿ ಇದಾರ? ಹಾ, ಹೌದು. ಅವ್ರಿಬ್ರು ಒಂದೇ ರೂಮಲ್ಲಿ ಏನ್ ಮಾಡ್ತಿದ್ದಾರೆ? ಇವತ್ತು ಅವರಿಬ್ರು ಫಸ್ಟ್ ನೈಟು. ಹಾಗಾಗಿ ಇಬ್ರು ಒಂದೇ ರೂಮಲ್ಲಿ ತಾನೇ ಇರ್ಬೇಕು. ಏನ್ ಹೇಳ್ತಿದ್ಯಾ ನೀನು? ಅದಕ್ಕೆಲ್ಲ ಅವ್ರಿಗೆ ಯಾರೇ ಪರ್ಮಿಷನ್ ಕೊಟ್ರು? ಬೇರೆ ಯಾರು ಕೊಡ್ತಾರೆ? ನಮ್ಮ ಮನೆಯವರೇ ಕೊಟ್ರು. ಏನ್ ತಮಾಷೆ ಮಾಡ್ತಿದ್ಯಾ? ಇದಕ್ಕೆ ನಿಮ್ ಅಜ್ಜಿ, ದೊಡ್ಡಮ್ಮ, ದೊಡ್ಡಪ್ಪ, ಅಮ್ಮ ಎಲ್ಲ ಒಪ್ಕೊಂಡಿದಾರ? ಹ್ಞೂ, ಅವರೆಲ್ಲ ಒಪ್ಕೊಂಡಿರೋದಕ್ಕೆ ಅವ್ರಿಬ್ರು ಸಂಸಾರ ಶುರುವಾಗ್ತಿರೋದು. ಮತ್ತ ಪಲ್ಲವಿ ಅವಳು ಒಪ್ಪಿಗೆ ಕೊಟ್ಟಿದ್ದಾಳೆ. ಯಾರೇ ಪರ್ಮಿಷನ್ ಕೊಟ್ರು ನಾನ್ ಇದಕ್ ಪರ್ಮಿಷನ್ ಕೊಡಲ್ಲ. ಅವ್ರಿಬ್ರು ಯಾರು ಮಲ್ಲಿದ್ದಾರೆ? ನಿನ್ನೆ ಕೇಳ್ತಿರೋದು, ಯಾರು ಮಲ್ಲಿದ್ದಾರೆ? ನನ್ ಜೀವನನೇ ಇಲ್ಲಿ ಎಕ್ಕೂಟ್ ಹೋಗಿರ್ಬೇಕಾದ್ರೆ ಅವ್ರಿಬ್ರು ಅದ್ ಹೇಗ್ ಸಂಸಾರ ಶುರು ಮಾಡ್ತಾರೆ? ಅವ್ರಿಬ್ರು ಒಂದಾಗೋಕ್ ನಾನ್ ಬಿಡಲ್ಲ. ಅನಿತಾ, ಅದು ನೀನ್ ಏನು ಮಾತಾಡ್ಬೇಕಾಗಿಲ್ಲ. ನನಗ್ ಎಲ್ಲಾ ವಿಷಯ ಗೊತ್ತಾಗಿದೆ. ನನ್ನ ಬೆನ್ನ ಹಿಂದೆ ಮೋಸ ಆಗ್ತಿದ್ರು ನಾನ್ ಸುಮ್ನೆ ಕೂರಲ್ಲ. ಕೊಟ್ಟಿರೋ ಮಾತೇನು, ಇದಾಗ್ತಿರೋದೇನು? ನಾನು ಮಾತ್ರ ಬಿಡಲ್ಲ. ಮೇಡಮ್, ಯಾರೋ ಬಂದ್ರು ಅನ್ಸುತ್ತೆ, ಹೋಗಿ ನೋಡ್ಕೊಂಡು ಬರ್ತೀನಿ. ಯಜಮಾನ್ರೆ, ಇದ್ ಯಾರಿದು? ನೀನ್ ಮಾತ್ರ ಅನ್ರೊಮ್ಯಾಂಟಿಕ್ ಫೆಲೋ ಅನ್ಕೊಂಡಿದ್ದೆ. ನಿನ್ ಮನೆಯವರು ಅನ್ರೊಮ್ಯಾಂಟಿಕ್ ಫೆಲೋಸೆ. ಸುಮ್ಮನಿರಿ ಮೇಡಮ್, ಒಂದು ನಿಮಿಷ. ಏನಮ್ಮ ಇದು ಹುಚ್ಚಾಟ? ಇದು ಯಾಕೋ ಅತಿ ಆಯ್ತು. ಈಗ ಎಲ್ಲ ಆಗೋಗಿದೆ ಅಂದ್ಮೇಲೆ ಬಿಟ್ಬಿಡ್ಬೇಕು ತಾನೆ. ಯಾರಾದ್ರೂ ಬೇಕು ಅಂತ ಮಾಡಿದ್ರ? ಇಲ್ಲ ಅಲ್ವಾ? ನೋಡಮ್ಮ, ಮದ್ವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರೆ. ಅಂದ್ಮೇಲೆ ಅವರಿಬ್ರು ಮದ್ವೆ ಸ್ವರ್ಗದಲ್ಲೇ ಆಗಿರ್ಬೋದು ಅಲ್ವಾ? ಅನಿತಾಗೂ ರಾಘವೇಂದ್ರ ಅವ್ರಿಗೂ ಋಣಾನುಬಂಧ ಇಲ್ಲದೆ ಇರ್ಬೋದು. ಅದಕ್ಕೆ ಈ ರೀತಿ ಎಲ್ಲ ಆಗಿರ್ಬೋದು ತಾನೆ. ಅಲ್ಲಮ್ಮ, ರಾಘವೇಂದ್ರ ಅವ್ರನ್ನ ಬಿಟ್ಟು ಪ್ರಪಂಚದಲ್ಲಿ ಬೇರೆ ಯಾವ ಗಂಡ್ಗಳೇ ಇಲ್ವಾ? ಅಂದ್ರೆ ಅವಳಿಗೆ ಬೇರೆ ಸಂಬಂಧ ನೋಡ್ಬೇಕು ಅಂತ ಹೇಳ್ತಾ ಇದೀಯಾ? ಈ ಮಾತು ಹೇಳೋದಿಕ್ಕ ಇಷ್ಟ ದಿನ ಅವಳಿಗೆ ಆಸೆ ಕನಸುಗಳನ್ನ ಕಟ್ಕೊಟ್ಟಿದ್ದು? ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಮ್ಮ. ಅನಿತಾ ನೋಡಿದ್ರೆ ಈಗ ಅಲ್ಲಿ ಹೋಗಿ ಕೂತಿದ್ದಾಳೆ. ಅಲ್ಲಿ ಎಷ್ಟು ದೊಡ್ಡ ರಾಧ ಅಂತ ಮಾಡ್ತಾಳೋ ಏನೋ. ಅವಳಿಗಾಗಿರೋ ನೋವು ನಿನಗಾಗಿದ್ದಿದ್ರೆ ಗೊತ್ತಾಗಿರೋದು ಕಣೋ. ಅವಳು ಅನುಭವಿಸ್ತಿರೋ ನೋವು, ಸಂತ, ವ್ಯಥೆ ಅವಳ ಮಾನಸಿಕವಾಗಿ ಎಷ್ಟು ವೀಕ್ ಮಾಡಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಹೌದು ಮಿಥುನ್, ಅವಳ ಜಾಗದಲ್ಲಿ ನಿಂತು ನೋಡಿದಾಗ ಅವಳು ಮಾಡ್ತಾ ಇರೋದು ಸರಿ ಅನ್ಸುತ್ತೆ. ಅಲ್ಲ ಅಪ್ಪ, ಅಲ್ಲಿ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಇಲ್ಲಿವರೆಗೂ ಹೆಚ್ಚೆ ಅಲ್ವೇನೋ ಆಗಿರೋದು. ಎಲ್ರು ಅವಳನ್ನ ಕೊಂದಿಲ್ಲ, ಅವಳ ಆಸೆ ಆಕಾಂಕ್ಷೆಗಳನ್ನ ಕೊಂದಿದ್ದೀರಾ. ಅವಳನ್ನ ನಂಬಿಸಿ ಮೋಸ ಮಾಡಿದೀರಾ. ಅಮ್ಮ, ಎಲ್ರ ಉದ್ದೇಶನ ಮೋಸ ಮಾಡೋದೇ ಆಗಿರ್ಲಿಲ್ಲ. ಆದ್ರೆ ಅವಳಿಗೆ ಮೋಸ ಆಗಿದೆ. ಎಲ್ರಿಂದ ಅವಳಿಗೆ ಮೋಸ ಆಗಿದೆ ಕಣೋ. ಆಯ್ತಮ್ಮ, ಅದನ್ನ ಮಾತಾಡಿ ಬಗೆಹರಿಸ್ಕೋಬೋದಾಗಿತ್ತಲ್ವಾ? ಇವಾಗ ಅಲ್ಲಿ ಹೋಗಿ ಗಲಾಟೆ ಮಾಡಿದ್ರೆ ಅವ್ರು ಏನ್ ತಿಳ್ಕೊಳಲ್ಲ? ನಿನ್ನ ಅತ್ತೆ ಮನೆಯವ್ರಿಗೆ ಕಷ್ಟ ಆಗ್ಬಾರ್ದು, ಅವ್ರ ಮನ್ಸಿಗೆ ನೋವಾಗ್ಬಾರ್ದು ಅಂತ ಯೋಚನೆ ಮಾಡಿ ಈ ತರ ಮಾತಾಡ್ತಾ ಇದ್ಯಾ? ಬೇಕು ಅಂತ ಯಾರಾದ್ರೂ ಈ ಕೆಲಸ ಮಾಡಿದಾರ ಅಮ್ಮ? ನೀವುಗಳೆಲ್ಲ ಆಡ್ತಾ ಇರೋ ಆಟ ನೋಡಿದ್ರೆ ಬೇಕು ಅಂತ ಮಾಡಿದೀರಾ ಅಂತ ಅನ್ನಿಸ್ತಾ ಇದೆ. ವಿರುದ್ಧ ಇದ್ದವರೆಲ್ಲ ಇವತ್ತವಳ ಪರವಾಗಿ ನಿಂತಿದ್ದಾರೆ. ಅವಳನ್ನ ಮನೆ ಬಿಟ್ಟು ಓಡಿಸ್ತೀನಿ ಎಂದವರೆಲ್ಲ ಇವತ್ತವಳ ಸೊಸೆ ಅಂತ ಗುಣಗಾನ ಮಾಡ್ತಿದ್ದಾರೆ ಅಂದ್ರೆ ಏನು ಅರ್ಥ? ಅವತ್ತಿಂದ ಇವತ್ತವರೆಗೂ ಇದನ್ನೆಲ್ಲ ಅವ್ರು ಬೇಕು ಅಂತಾನೆ ಮಾಡಿದ್ರೆ ಅಂತ ತಾನೇ ಅರ್ಥ? ಇಲ್ಲಮ್ಮ, ಅಲ್ಲಿ ಬೇರೆ ಏನೋ ಆಗಿದೆ. ಅದನ್ನ ತಿಳ್ಕೊಳ್ಳದೆ ನಾವು ದುಡ್ಕೋದು ತಪ್ಪು. ಸರಿ ತಪ್ಪಿನ ಪಾಠ ಮಾಡಕ್ ಬರ್ಬೇಡ ಮಿಥುನ್.
ಆಗಿರೋ ತಪ್ಪನ್ನ ಸರಿ ಮಾಡಿ ಅವಳ ಜೀವನ ಸರಿಪಡಿಸ್ಕೊಳಕ್ ಹೋಗಿದ್ದಾಳೆ. ಅಂದ್ಮೇಲೆ ಅವಳ ಪಾಡುಗಳನ್ನ ಅನಿತಾ ಅವ್ರೆ, ನೀವಿಲ್ಲಿ? ವಾ ಎಂತ ಅದ್ಭುತವಾದ ಫ್ಯಾಮಿಲಿ, ಸೂಪರ್. ನಿಮ್ಗಳಿಗೆ ಈ ಚಪ್ಪಾಳೆ ಎಲ್ಲ ತುಂಬಾ ಕಮ್ಮಿನೇ. ನಿಜವಾಗ್ಲು ಅವಾರ್ಡ್ ಕೊಡ್ಬೇಕು, ಒಬ್ರಿಗಿಂತ ಒಬ್ರು ಹೆಚ್ಚು. ಏನ್ ಅದ್ಭುತ, ಏನ್ ಅದ್ಭುತ, ವಾವ್, ಗ್ರೇಟ್. ಮನೆ ಮೆಚ್ಚಿದ ಸೊಸೆ, ಸೊಸೆ ಮೆಚ್ಚಿದ ಮನೆ. ವಾವ್, ವಾಟ್ ಆನ್ ಆಕ್ಟಿಂಗ್. ಇಂಥ ಆಕ್ಟಿಂಗ್ ಎಲ್ಲ ಯಾರಿಗೂ ಬರಕ್ ಸಾಧ್ಯ ಇಲ್ಲ. ಈ ಆಕ್ಟಿಂಗ್ ಎಲ್ಲ ಬ್ಲಡ್ ಅಲ್ಲೇ ಇರ್ಬೇಕು. ಹುಟ್ಟಾನೆ ನೀವೆಲ್ಲ ಕಲಾವಿದರಾಗ ಹುಟ್ಟಿರ್ಬೇಕು. ನನ್ನಂತ ಸಾಮಾನ್ಯದೊಳಗಂತೂ ಈ ತರ ಆಕ್ಟಿಂಗ್ ಮಾಡೋದಕ್ ಸಾಧ್ಯನೇ ಇಲ್ಲ. ಓ ದೊಡ್ಡ ಮಾವ, ಈ ಜಾನ್ಸಿ ನಿಮ್ ಮನೆ ಸೊಸೆ ಅಲ್ಲ, ಈ ಮನೆ ಮಗಳು. ಅವಳನ್ನ ಸೊಸೆಯಾಗಿ ಪಡೆದಿರೋದು ನಿಮ್ ಪುಣ್ಯ ಅಲ್ವಾ? ಓ ಲಲಿತಾ ಅವ್ರೆ, ಈ ಜಾನ್ಸಿ ಎಷ್ಟು ಒಳ್ಳೆಯವಳು. ಅವಳು ಆಗರ್ಭ ಶ್ರೀಮಂತೆ ಆಗಿದ್ರು ಈ ಮಿಡಲ್ ಕ್ಲಾಸ್ ಜೀವನಕ್ಕೆ ಎಷ್ಟು ಅಡ್ಜಸ್ಟ್ ಆಗಿ ಬದುಕ್ತಿದ್ದಾಳೆ ಅಲ್ವಾ? ಓ ಮುದ್ದತೆ, ನಿಮ್ಗಿರೋದು 3 ಜನ ಹೆಣ್ಮಕ್ಳಲ್ಲ, 4 ಜನ. 4ನೇ ಅವಳೆ ಈ ಜಾನ್ಸಿ ಅಲ್ವಾ ಅತ್ತೆ? ಇನ್ನು ನೀನ್ ಹೇಳಿರೋದೇನು ಮರ್ತಿಲ್ಲಮ್ಮ. ಈ ಜಾನ್ಸಿ ಬೆಸ್ಟ್ ಹೆಂಡತಿ, ಬೆಸ್ಟ್ ಸೊಸೆ, ಬೆಸ್ಟ್ ಅದ್ಕೆ ಅಲ್ವಾ ಪಲ್ಲವಿ? ಅನಿತಾ, ಸ್ವಲ್ಪ ಏನಾಯ್ತು ಅನ್ನೋದನ್ನ ತಿಳ್ಕೊ. ಬೇಕಾಗಿಲ್ಲ, ನೀವೆಲ್ಲ ಏನು ಅನ್ನೋದನ್ನ ನಾನು ಆಗ್ಲೇ ಟಿವಿಲೇ ನೋಡಿ ತಿಳ್ಕೊಂಡಿದ್ದೀನಿ. ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನೀನ್ ಟಿವಿಲ್ ನೋಡಿ ನಿರ್ಧಾರ ಮಾಡ್ಬೇಡ, ಬರೀ ನಾಟಕ ಅಷ್ಟೇ. ಈಗ್ಲೂ ನನ್ನ ನಮ್ಸದಕ್ ಬರ್ಬೇಡ ಪಲ್ಲವಿ. ಇಷ್ಟೆಲ್ಲ ಆದ್ರೂನು ನೀನ್ ಹೇಳೋದನ್ನ ನಾನ್ ಕೇಳ್ಬೇಕಾ? ಸತ್ಯ ಗೊತ್ತಾಗ್ಬೇಕು ಅಂದ್ರೆ ನೀನ್ ಕೇಳಲೇಬೇಕು ಅನಿತಾ. ನಾವಿಷ್ಟೆಲ್ಲ ಮಾಡಿದ್ದು ನಿನ್ಗೋಸ್ಕರ, ನಿನ್ ಒಳ್ಳೇದಕ್ಕೋಸ್ಕರ. ವಾವ್, ಇದಕ್ಕೂ ನಾನೇ ಕಾರಣನಾ? ಕೊಲೆಗಾರಂಗೂ ಕಾರಣಗಳಿರುತ್ತೆ ಪಲ್ಲವಿ, ಆದ್ರೆ ಅದಕ್ಕೆ ಕೊಲೆನೇ ಸಮರ್ಥನೆ ಅಲ್ಲ. ಆದ್ರೆ ನಮಗಿವತ್ ಇದ್ಬಿಟ್ಟು ಬೇರೆ ದಾರಿ ಇರ್ಲಿಲ್ಲ ಅನಿತಾ. ಸಡನ್ ಆಗಿ ಟಿವಿ ಅವ್ರು ಬಂದು ಲೈವ್ ಪ್ರೋಗ್ರಾಮ್ ಮಾಡ್ತೀನಿ ಅಂತ ಹೇಳಿದಾಗ ಇವಳ ಬಗ್ಗೆ ನಮ್ ಮನ್ಸಲ್ಲಿರೋ ಅಭಿಪ್ರಾಯನ ಹೇಳಿ ರಾಜ್ಯದ ಮುಂದೆ ನಾವೆಲ್ಲರೂ ಕೆಟ್ಟೋರು ಅಂತ ಕರ್ಸ್ಕೋಬೇಕಾಗಿತ್ತಾ? ಈ ಕ್ಷಣಕ್ಕೂ ಕೂಡ ನಮ್ಗೆ ಯಾರಿಗೂ ಇವಳಂದ್ರೆ ಇಷ್ಟ ಇಲ್ಲ. ಇವಳನ್ನ ಈ ಮನೆಯಿಂದ ಕಳ್ಸೋದಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡ್ತಿದ್ವಿ ಅನಿತಾ. ಏನ್ ಮಾಡ್ತಿದ್ದೀರಾ? ಇವ್ರಿಬ್ರನ್ನ ಒಂದ್ ಮಾಡ್ಸಿ ಆಮೇಲೆ ಆಚೆ ಕಳಿಸ್ತೀರಾ. ಸಂಸಾರನ ಶುರು ಮಾಡ್ಸಿ ವಂಶದ ಕುಡಿನ ಗಿಫ್ಟ್ ಕೊಟ್ಟು ಕಳ್ಸ್ಬೇಕು ಅಂತಿದ್ದೀರಾ? ಅದ್ ಹಾಗಲ್ಲ ಅನಿತಾ. ನೋಟಿಸ್ ಬಂದ ತಕ್ಷಣ ನನ್ ಮನೆ ಬಿಟ್ಟು ಹೋಗ್ಬೇಕಂದ್ರೆ ನೋಟಿಸ್ ಬರೋವರ್ಗು ನೀವೆಲ್ರೂ ನನ್ ಜೊತೆ ಪ್ರೀತಿಯಿಂದ ನಡ್ಕೋಬೇಕು ಅಂತ ಹೇಳಿದ್ಲು. ಅದು ಒಂದೇ ಕಾರಣಕ್ಕೆ ನಾ ಇವಳ ಜೊತೆ ನಾಟಕ ಮಾಡ್ತಿದ್ವಿ ಅಷ್ಟೇ. ದೊಡ್ಡಪ್ಪ, ನೀವ್ಯಾಕೆ ಸುಮ್ನೆ ಇದ್ದೀರಾ? ಮಾತಾಡಿ. ಹೌದಮ್ಮ ಅನಿತಾ, ಪಲ್ಲವಿ ಹೇಳ್ತಾ ಇರೋದೆಲ್ಲ ಸತ್ಯ. ಬರೀ ನಾಟಕ ತಾನೆ ಅಂತ ನಾನೇ ಒಪ್ಪಿಸ್ದೆ. ದೊಡ್ಡಮ್ಮ, ನೀವು ಹೇಳಿ. ಹೌದು ಅನಿತಾ, ಇವಳನ್ನ ಕಂಡ್ರೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅಣ್ಣ, ನೀನ್ ಯಾಕೆ ಸೈಲೆಂಟ್ ಆಗಿ ನಿಂತಿದ್ಯಾ? ಇರೋ ವಿಷಯ ಅನಿತಾಗ್ ಹೇಳು. ಅವಳ ಮುಖ ಏನ್ ನೋಡ್ತಿದ್ಯಾ? ಮಾತಾಡೋಣ. ಹೌದು ಅನಿತಾ ಅವ್ರೆ, ಪಲ್ಲವಿ ಹೇಳಿದ್ದೆಲ್ಲ ಇದನ್ನೆಲ್ಲ ನಾನ್ ನಂಬೇಕು ಅಂತ ಹೇಳ್ತಾ ಇದ್ದೀರಾ? ಇನ್ನೊಂದ್ 5 ನಿಮಿಷ ಲೇಟ್ ಆಗಿದ್ರು ಇವರಿಬ್ರು ಸಂಸಾರ ಶುರು ಆಗ್ತಿತ್ತಲ್ಲ. ಅದಕ್ ನಾವೆಲ್ಲ ಅವಕಾಶ ಕೊಡ್ತಿದ್ವಿ. ಆ ಟಿವಿ ಅವ್ರು ಹೋದ್ಮೇಲೆ ನಾವೆಲ್ಲರೂ ಡಿಸ್ಕಸ್ ಮಾಡಿ ಇವ್ರಿಬ್ರನ್ನ ತಡಿಬೇಕಂತಾನೆ ಬಂದ್ವಿ. ಅಷ್ಟ್ರಲ್ಲಿ ನೀನ್ ಬಂದಿದ್ದೆ. ಡೋಂಟ್ ವರಿ ಅನಿತಾ, ನಾಳೆನೆ ಡಿವೋರ್ಸ್ ನೋಟಿಸ್ ಬರುತ್ತೆ. ಅದನ್ನ ತಗೊಂಡು ಇವಳು ಮನೆ ಬಿಟ್ಟು ಹೋಗ್ತಿರ್ತಾಳೆ. ನೀವಿನ್ನೂ ಆ ನೋಟಿಸ್ ಮನೆಗ್ ಬರುತ್ತೆ ಅನ್ನೋ ಭ್ರಮೆಲೇ ಇದ್ದೀರಾ? ಏನ್ ಹೇಳ್ತಿದ್ಯಾ ಅನಿತಾ? ಆ ನೋಟಿಸ್ ಯಾವ್ದೇ ಕಾರಣಕ್ಕೂ ಬರಲ್ಲ. ಬರಲ್ಲ ಅಂದ್ರೆ ಏನ್ ಅರ್ಥ? ಅಣ್ಣನು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿದಾನೆ. ಲಾಯರ್ ಇನ್ನೇನ್ 3 ದಿನದಲ್ಲಿ ನೋಟಿಸ್ ಬರುತ್ತೆ ಅಂತ ಹೇಳಿದಾನೆ. ನಿಮ್ ಅಣ್ಣ ಸೈನ್ ಮಾಡಿರೋ ಪೇಪರ್ಸು ನಿಮ್ ರೋಡ್ ದಾಟ್ ಹೋಗಿದ್ರೆ ತಾನೆ ಈ ಲಾಯರ್ಸ್ ನೋಟಿಸ್ ಕಳ್ಸೋದು.
ನೀನ್ ಏನ್ ಹೇಳ್ತಾ ಇದೀಯ ನಮ್ಗೆ ಅರ್ಥ ಆಗ್ತಾ ಇಲ್ಲಮ್ಮ. ನಮ್ ಕಣ್ಮುಂದೆನೆ ಲಾಯರ್ ಪೇಪರ್ ಸೈನ್ ಮಾಡಿಸ್ಕೊಂಡು ಹೋದ್ರು. ಅದು ಸತ್ಯನೇ, ಆದ್ರೆ ಈ ಪೇಪರ್ಸ್ ನ ಝಾನ್ಸಿ ಅವತ್ತೇ ಸುಟ್ಟು ಹಾಕಿದ್ಲು. ಅದನ್ನ ಸಾಧನೆ ಮಾಡ್ತೀನಿ ಅಂತ ತಾನೇ ಇವಳು ಬಂದಿರೋದು, ಅದನ್ನೇ ಇವಳು ಸಾಧ್ಯ ಮಾಡಿದಾಳೆ. ಇನ್ನು ನಿಮ್ಗೆಲ್ಲ ನನ್ ಮಾತ್ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಇವಾಗ ಬರುತ್ತೆ. ಲಾಯರ್ ಸರ್, ಲಾಯರ್ ಸರ್, ಮೇಡಮ್ ಸ್ವೀಟ್ ತಗೊಳ್ಳಿ. ತಗೊಳ್ಳಿ ಮೇಡಮ್. ಸರ್ ನೀವು ತಗೊಳ್ಳಿ. ಸರ್ ತಗೊಳ್ಳಿ ಸರ್. ಸ್ವೀಟ್ ಯಾಕೆ ಅಂತ ಹೇಳಲೇ ಇಲ್ಲ. ಅದು ನಮ್ ಸ್ವಾಮೀಜಿ ಹೇಳ್ದಂಗೆ ನಮ್ ಝಾನ್ಸಿ ಮೇಡಮ್ ಲೈಫ್ ಅಲ್ಲಿ ಎಲ್ಲದೂ ಒಳ್ಳೇದಾಗ್ತಿದೆ, ಅದಕ್ಕೆ ಸರ್. ಇವಾಗ ಅಂತದ್ ಏನಾಯ್ತು ಅಂತ ಹೇಳು ರಾಯ್. ಅದು ನಾನು ಕಟ್ಟಿದ ಕಂಕಣದ ಫಲ ಮತ್ತು ದೇವ್ರ ದಯದಿಂದ ಝಾನ್ಸಿ ಮೇಡಮ್ ರಾಘು ಸರ್ ಸಂಸಾರ ಇವತ್ತು ಶುರು ಆಗ್ತಾ ಇದೆ, ಅದಕ್ಕೆ. ವಾಟ್ ಯು ಮೀನ್ ರಾಯ್? ಐ ಮೀನ್ ಇವತ್ತು ಝಾನ್ಸಿ ಮೇಡಮ್ ರಾಘು ಸರ್ ಫಸ್ಟ್ ನೈಟ್ ಮೇಡಮ್. ನಿಜ ನಿಜ ಹೇಳ್ತಿದ್ದೆ ರಾಯ್? ಹೌದು ಮೇಡಮ್, 100% ನಿಜ. ಇವಾಗ ತಾನೇ ತರುಣ್ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ದ. ಇದಕ್ಕೆ ಅವ್ರ ಮನೇಲಿ ಎಲ್ರು ಒಪ್ಕೊಂಡ್ರ? ಅದನ್ನ ಯಾಕೆ ಕೇಳ್ತೀರಾ ಮೇಡಮ್? ಅವ್ರೆಲ್ರ ಸಂಭ್ರಮ ಸಡಗರ ನೋಡಕ್ ಆಗ್ತಿಲ್ವಂತೆ. ಮನೆಯವರೆಲ್ಲ ಖುದ್ದಾಗಿ ರೂಮ್ನೆಲ್ಲ ಡೆಕೋರೇಟ್ ಮಾಡಿ ಅವರೇ ಒಳಗ್ ಕಳಿಸ್ಕೊಟ್ರಂತೆ. ಅದನ್ನಂತೂ ಕೇಳಿ ನನಗಂತೂ ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಗೂ ಖುಷಿಯಾಗಿ ಮಾತೆ ಹೊರಗಡೆ ಬರ್ತಿಲ್ಲ ಅನ್ಸುತ್ತಲ್ವಾ? ಹೌದು, ಸಂತೋಷಕ್ಕೆ ಮಾತೇ ಬರ್ತಾ ಇಲ್ಲ. ಎಲ್ಲ ನಿಮ್ ಕಾಲ್ಗುಣ ಮೇಡಮ್. ಇನ್ ಮುಂದೆ ನಮ್ ಝಾನ್ಸಿ ಮೇಡಮ್ ಲೈಫು ಸೂಪರ್. ಇದೇ ಖುಷಿಗೆ ನಾ ದೇವ್ರಿಗೆ ದೀಪ ಹಚ್ಚಿ ಥ್ಯಾಂಕ್ಸ್ ಹೇಳ್ಬೇಕು. ಬರ್ತೀನಿ ಸರ್. ಸ್ವೀಟು ತುಂಬಾ ಸಿಹಿಯಾಗಿದೆ. ನೀವೇ ಹೇಳಿ ಲಾಯರ್ ಸರ್, ಆ ಪೇಪರ್ಸ್ ಎಲ್ಲ ಏನಾಯ್ತು ಅಂತ. ಅವತ್ತು ನಾನು ಸಿಗ್ನೇಚರ್ ಮಾಡಿಸ್ಕೊಂಡು ಈ ಮನೆಯಿಂದ ಹೊರಟ ಮೇಲೆ ಝಾನ್ಸಿ ನಾನು ಹಿಂದೆ ಬಂದು ನನ್ನ ತಡೆದು ನನ್ ಗಂಡ ಸೈನ್ ಮಾಡಿರೋ ನೋಟಿಸು ಮತ್ತೆ ವಕಾಲತನ ಸುಟ್ ಹಾಕಿ. ಪ್ರಾಣ ಮುಖ್ಯನಾ ಅಥವಾ ಕೇಸ್ ಮುಖ್ಯನಾ? ನಾನು ಬದುಕಿದ್ರೆ ಇಂಥ 1000 ಕೇಸ್ ಬರುತ್ತೆ. ಇಷ್ಟಾಯ್ತು ಮೇಡಮ್. ನೋಡಿದ್ರ ದೊಡ್ಡಪ್ಪ, ಇವಳನ್ನ ನಂಬೇಡಿ. ಇವಳಗ್ ಬೇರೆ ಉದ್ದೇಶ ಇದೆ ಅಂತ ನನ್ ಎಷ್ಟು ಬಡ್ಕೊಂಡು ನನ್ ಮಾತ್ ಕೇಳಿಲ್ಲ. ಇವಳನ್ನ ನಂಬೋದು, ಇವಳಗ್ ಬೇರೆ ಯಾವ ಆಪ್ಷನ್ ಇದೆ ಅಂತ ನನ್ಗೆ ಹೇಳಕ್ ಬಂದ್ರಲ್ಲ. ಇವಾಗ ನೋಡಿ ಯಾವ ಆಪ್ಷನ್ ಇಟ್ಕೊಂಡಿದ್ದಾಳೆ ಅಂತ. ಏ ಝಾನ್ಸಿ, ನಿನ್ನ ನಂಬಿದಕ್ಕೆ ನಮಗ್ ಸರಿಯಾಗಿ ಮೋಸ ಮಾಡ್ದೆ ಕಣೆ.